ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಕನ್ನಡ ತಿಲಾಕ್ಸ್. ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂತ. ನಮ್ಮನೇಲಿ ಹೆಚ್ಚಿ ಬೀಟ್ರೋಟ್ನ ಮಾಡಿದ್ರೆ ಯಾರೂ ತಿನ್ನಲ್ಲ. ಈ ಥರ ತುರಿದು ಮಾಡಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಮಕ್ಕಳು ತರಕಾರಿ ತಿನ್ನೋದು ತುಂಬಾ ಕಡಿಮೆ. ಸೊ ಅದಕ್ಕೋಸ್ಕರ ನಾನು ಅವರಿಗೋಸ್ಕರನೇ ಈ ಥರ ಎಲ್ಲ ಮಾಡ್ಕೊಳೋದು. ಹಾಗೆ ಬೇಸಿಗೆ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಹೀಟಾಗಿರುತ್ತೆ. ಸೊ ಅವರಿಗೆ ವಾಟ್ರ್ ಬಾಟ್ಲಿಗೆ ತುಂಬೋದಕ್ಕೆ ಅಂತ ನೈಟೇ ನಾನು ಕಾಮಕಸ್ತೂರಿ ಬೀಜನ ನೆನೆಸಿಟ್ಟಿದ್ದೆ. ಈಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳಿಗೆ ಆದಷ್ಟು ಲಿಕ್ವಿಡ್ ಅಂಶನ ತುಂಬಾ ಕೊಡಿ. ಯಾಕಂದರೆ ಎಷ್ಟೇ ನೀರು ಕುಡಿದ್ರೂ ಬಾಡಿಗೆ ಸಾಕಾಗೋದಿಲ್ಲ, ಅಷ್ಟು ಬಿಸಿಲಿದೆ. ಇಯರ್ ವೈಸ್ ನೋಡ್ಕೊಳಕ್ಕೆ ಹೋದರೆ ಈ ವರ್ಷ ತುಂಬಾ ಜಾಸ್ತಿ ಇದೆ ಹೀಟು. ಸೊ ಮಕ್ಕಳಿಗೆ ಆದಷ್ಟು ಬಿಸಿಲಿ ನೀರನ್ನ ಜಾಸ್ತಿ ಕೊಡ್ತೀವಿ ಅಂತ ಐಸ್ ನೀರು ಆ ಥರದ್ದೆಲ್ಲ ಕೊಡಬೇಡಿ. ಸೊ ಆದಷ್ಟು ಮಾಮೂಲಿ ನೀರನ್ನೇ ಕೊಡ್ತಾ ಹೋಗಿ. ಹಾಗೆ ಇವತ್ತು ಬೀಟ್ರೋಟ್ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡಿದ್ದೆ. ಚಪಾತಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬೀಟ್ರೋಟ್ ಪಲ್ಯಕ್ಕೆ. ಸೊ ಹಾಗಾಗಿ ನಾನು ಕೂಡ ಮನೇಲಿ ಮಕ್ಕಳು ಕೇಳಿದ್ರು ಅಂತ ಮಾಡಿದೆ. ಮಕ್ಕಳು ತಿನ್ನೋದು ಕಡಿಮೆನೇ ನಮ್ಮನೇಲಿ ಚಪಾತಿ. ಸೊ ಈ ಥರ ಎಲ್ಲ ಮಾಡಿಕೊಟ್ರೆ ಕೆಲವೊಂದು ತರಕಾರಿ ಈ ಥರ ಎಲ್ಲ ಸೇರಿಸಿ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಇಷ್ಟಪಟ್ಟು ತಿಂತಾರೆ. ಗೈಸ್ ನೋಡ್ತಿರ್ಬೋದು ಇನ್ನೇನು ಆಗಿದೆ. ನಾನು ಬಳಸಿರೋ ಅಂಥ ಈರುಳ್ಳಿ ಬಂದು ಬಿಳಿ ಈರುಳ್ಳಿ. ಯಾಕೆ ಬಿಳಿ ಈರುಳ್ಳಿನ ಬಳಸಬೇಕು ಅಂದರೆ ಇದರಲ್ಲಿ ಕಫ ಹೊಡೆಯೋ ಅಂಶ ಇದೆಯಂತೆ. ಸೊ ಎಲ್ಲರೂ ಕೂಡ ಹೇಳ್ತಾರೆ, ನಮಗೆ ದೊಡ್ಡವರು ಅವಾಗೆಲ್ಲ ಹೇಳೋರು, ಹಾಗೆ ಮನೇಲಿ ಕೂಡ ಹೇಳ್ತಿರ್ತಾರೆ. ಇದನ್ನ ಬಿಳಿ ಈರುಳ್ಳಿ ತಿನ್ನೋದ್ರಿಂದ ಆದಷ್ಟು ಮಕ್ಕಳಿಗೆ ಕಫ ಅಥವಾ ಕೆಮ್ಮು ತುಂಬಾ ಕಡಿಮೆ ಆಗುತ್ತೆ. ಮಕ್ಕಳಿಗೆ ಅಂತಲ್ಲ, ದೊಡ್ಡರಿಗೂ ಕೂಡ ಕಡಿಮೆ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಮನೇಲಿ ಅವಾಗವಾಗ ಸ್ವಲ್ಪ ಬಿಳಿ ಈರುಳ್ಳಿನ ಬಳಸ್ತಾ ಇರ್ತೀನಿ. ಗಸಿನ ಚಪಾತಿ ಮಾಡೋಣ ಅಂತ ಕಳಸಿಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೇನು ಪಲ್ಯನೂ ಕೂಡ ಆಯಿತು. ಪಲ್ಯಕ್ಕೆ ಇನ್ನೇನು ಸಾಲ್ಟ್ ಹಾಗೆ ಕೊತ್ತಂಬರಿ ಕಾಯಿ ತುರಿ ಹಾಕಿದ್ರೆ ಇನ್ನೇನು ಪಲ್ಯನೂ ಮುಗಿತು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲು. ಮಕ್ಕಳಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಆದಷ್ಟು ಈ ಥರ ಪ್ರೋಟೀನ್ಸ್ ಇರೋ ಅಂಶನ ಮಕ್ಕಳಿಗೆ ತಿನ್ನಿಸಿ. ಮಕ್ಕಳು ನೇರವಾಗಿ ತರಕಾರಿನ ತಿನ್ನೋದಕ್ಕೆ ಇಷ್ಟಪಡಲ್ಲ. ಈ ಥರ ವಿಧಾನನ ಚೇಂಜ್ ಮಾಡಿ, ಅಂದರೆ ತರಕಾರಿ ಬೇರೆ ಬೇರೆ ಶೈಲಿಯಲ್ಲಿ ಈ ಥರ ರೊಟ್ಟಿಗೆ ಹಾಕೋದು, ಚಪಾತಿಗೆ ಹಾಕೋದು, ಈ ಥರ ಎಲ್ಲ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳು ತರಕಾರಿನೂ ತಿಂತಾರೆ, ದೇಹಕ್ಕೂ ಕೂಡ ಒಳ್ಳೆಯದು. ನಾನು ಋತುಂಗೆ ವಾಟ್ರ್ ಬಾಟಲ್ಗೆ ಕಾಮಕಸ್ತೂರಿ ಬೀಜನ ನೈಟೇ ನೆನೆಸಿಟ್ಟಿದ್ದೆ. ಸೊ ಅವನು ಮಧ್ಯಾಹ್ನ ಆದಷ್ಟು ನೀರು ತುಂಬ ಕಡಿಮೆ ಕುಡಿತಾನೆ. ಸೊ ಅದಕ್ಕೋಸ್ಕರ ಈ ಥರ ನಾನು ಬೀಜ ಎಲ್ಲ ಹಾಕಿ ಕಳಿಸ್ತೀನಿ. ಅಂದರೆ ಆದಷ್ಟು ಸ್ವಲ್ಪ ಬಾಡಿ ಕೂಲ್ ಆಗಲಿ ಅಂತ. ಹಾಗೆ ಅವನಿಗೆ ಬೆಳಗ್ಗೆ ಅವನು ಸ್ಕೂಲ್ ಬಸ್ಸು ಬೇಗ ಬರೋದ್ರಿಂದ ಡ್ರೈ ಫ್ರೂಟ್ಸ್ ಎಲ್ಲ ಏನು ತಿಂದಿರಲ್ಲ. ಹಾಗೆ ಕೆಲವೊಂದು ಟೈಮ್ ತಿನ್ನೋದಕ್ಕೂ ಆಗಲ್ಲ. ಅವ್ನು ಬೆಳಗ್ಗೆ ಹೇಳೋದು ಕೂಡ ಲೇಟು. ಸೊ ಹಾಗಾಗಿ ಅವನಿಗೆ ಸ್ನ್ಯಾಕ್ಸ್ಗೆ ಬೆಳಗ್ಗೆ ತಿಂದಿಲ್ಲ ಮಾರ್ನಿಂಗ್ ಅಂದರೆ ನಾನು ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬಿಡ್ತೀನಿ. ಮಧ್ಯಾಹ್ನ ಅವ್ನು ತಿನ್ಕೊತಾನೆ. ಪ್ರತಿನಿತ್ಯ ಆದಷ್ಟು ಮಕ್ಕಳಿಗೆ ಈ ಥರದ್ದೆಲ್ಲ ಕೊಡಿ. ತರಕಾರಿ ಸೊಪ್ಪಲ್ಲಿರೋ ಅಂಥ ವಿಟಮಿನ್ಸು ನಾವು ಯಾವುದೇ ಫುಡ್ಡಲ್ಲಿ ಹುಡ್ಕಿದ್ರೂ ಸಿಗೋಲ್ಲ. ಸೊ ಆದಷ್ಟು ನಾವು ಮಾಡೋ ರೀತಿನ ಆದಷ್ಟು ಬದಲಾವಣೆ ಮಾಡಿ ಮಕ್ಕಳಿಗೆ ತಿನ್ಸೋಕ್ಕೆ ಟ್ರೈನ್ ಮಾಡಬೇಕು. ಮಕ್ಕಳು ನೇರವಾಗಿ ಯಾವ ಮಕ್ಕಳು ಕೂಡ ನಂಗೆ ಸೊಪ್ಪು ಬೇಕು, ತರಕಾರಿ ಬೇಕು ಅಂತ ತಿನ್ನಲ್ಲ. ಸೊ ನಾವು ತಿನ್ಸೋ ವಿಧಾನನ ತುಂಬ ರೀತಿ ಬಳಸ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಒಗ್ಗರಣೆಗೆ ಹಾಕೋದು, ಕೆಲವು ತರಕಾರಿನ ರೊಟ್ಟಿ, ಚಪಾತಿ, ದೋಸೆ ಈ ಥರದ್ದೆಲ್ಲ ಹಾಕಿ ಬಳಸಿ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ. ಆದಷ್ಟು ಹೊರಗಡೆ ಜಂಕ್ ಫುಡ್ನ ಕಂಟ್ರೋಲ್ ಮಾಡಿ. ನನಗೆ ಗೊತ್ತಿರೋ ಮಟ್ಟಿಗೆ ತುಂಬಾ ಎಫೆಕ್ಟ್ ಅದು. ಅದರಲ್ಲೂ ಈ ಕೂಲ್ ಡ್ರಿಂಕ್ಗಳು, ಕೆಲವೊಂದು ಚಿಕ್ಕ ಪ್ಯಾಕಲ್ಲಿ ಬರೋ ಅಂಥ ಕೂಲ್ ಡ್ರಿಂಕ್ಸು ಕೊಡೋಕ್ಕೆ ಹೋಗಬೇಡಿ, ತುಂಬ ಎಫೆಕ್ಟ್ ಆಗುತ್ತೆ. ತಿಂಡಿ ಕೂಡ ಆಯಿತು. ಇನ್ನು ಅವನಿಗೆ ತಿಂಡಿ ತಿನ್ನಿಸಿ ಲಂಚ್ನ ಪ್ಯಾಕ್ ಮಾಡಿ ನಾನು ಅವನ್ನ ಕಳಿಸ್ಬೇಕು. ನೋಡ್ತಿರ್ಬೋದು, ಅವನಿಗೂ ಕೂಡ ನಾನು ಲಂಚ್ನ ಈ ರೀತಿ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ತೀನಿ. ಅವನಿಗೆ ಆಫ್ಟರ್ನೂನ್ ಮಧ್ಯಾಹ್ನ 1-1:15ಗೆಲ್ಲ ಅವ್ನ ಕ್ಲಾಸ್ ಬಿಡುತ್ತೆ. ಸೊ ಆದರೂ ಮಧ್ಯಾಹ್ನ ಏನಾದರೂ ಸ್ಕೂಲ್ ಬಸ್ಸು ಮನೆಗೆ ಬರೋದು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಲಂಚ್ನು ಕೂಡ ಅವನಿಗೆ ಕೊಟ್ಟು ಕಳಿಸ್ತೀನಿ. ಅವನು ಆದಷ್ಟು ನೀರನ್ನಾಗಲಿ ಟಿಫನ್ನಾಗಲಿ ತಿನ್ನೋದು ತುಂಬಾ ಕಡಿಮೆ. ಯಾಕಂದರೆ ಮನೇಲಿ ನಾವು ಎದುರಿಸಿ ತಿನ್ನಿಸ್ತೀವಿ. ಸೊ ಅಲ್ಲಿ ಅವ್ನು ತಿನ್ನೋದೇ ಇಲ್ಲ. ಈಗ ಅವನದು ಕಂಪ್ಲೀಟ್ ಆಯಿತು. ಇನ್ನೊಬ್ಬ ಇದ್ದಾನೆ, ನನ್ನ ದೊಡ್ಡ ಮಗ. ಅವನಿಗೂ ಕೂಡ ಅವನಿಗೆ ಟಿಫನ್ ಕೊಡಬೇಕು. ಬೆಳಗ್ಗೆ ಅವನು 8 ಗಂಟೆಗೆಲ್ಲ ತಿಂದು ರೂಢಿ ಆಗಿಬಿಟ್ಟಿರ್ತಾನೆ. ಅವನು ಬೋರ್ಡಿಂಗ್ ಸ್ಕೂಲಲ್ಲಿರೋದು. ಸೊ ಹಾಗಾಗಿ ಅವನಿಗೂ ಕೂಡ ಟಿಫನ್ ಕೊಡೋಣ ಅಂತ. ಅವನಿಗೂ ಕೂಡ ಹೀಟ್ ತುಂಬಾ ಆಗಿತ್ತು. ಹಾಗೆ ಅವನಿಗೂ ಕಾಮಕಸ್ತೂರಿ ಬೀಜ ಹಾಕಿ ನೀರನ್ನ ಮಾಡಿದ್ದೆ.
ಹಾಗೆ ನಾನು ಕೆಲಸ ತಕ್ಕ ಮಟ್ಟಿಗೆ ಮುಗೀತು. ಸ್ವಲ್ಪ ಕಾಫಿ ಕುಡಿಯೋಣ ಅಂತ ತುಂಬಾ ದಿವಸ ಆಯಿತು. ನಾವು ಕಾಫಿ ತುಂಬಾ ಕಡಿಮೆ ಕುಡಿಯೋದು. ಯಾಕಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊತಿರ್ತೀವಿ, ಲೆಮನ್ ವಾಟರ್ ಎಲ್ಲ ಕುಡಿತಿರ್ತೀವಿ. ಸೊ ಹಾಗಾಗಿ ನಾವು ಕಾಫಿ ತುಂಬಾ ಕಡಿಮೆ. ತಿಂಡಿ ಆದಮೇಲೆ ಏನಾದ್ರೂ ಕುಡಿಬೇಕು ಅನಿಸಿದ್ರೆ ಮಾತ್ರ ಕುಡಿತೀವಿ. ನನಗೆ ಈ ಥರ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬಾ ಇಷ್ಟ. ಕಾಫಿ ಆದಮೇಲೆ ಒಂದು ಲೋಟಕ್ಕೆ ಹಾಕಿ ಮೇಲೆ ಕೆಳಗೆ ಎತ್ತಾಕಿ ಅದನ್ನು ನೊರೆ ಬರುತ್ತಲ್ಲ ಆ ಥರ ಮಾಡ್ಕೊಂಡು ಕುಡಿಬೇಕು, ನಂಗೆ ತುಂಬಾ ಇಷ್ಟ. ಗೈಸ್ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಟೇಸ್ಟಾಗಿ ಕೂಡ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಇನ್ನೇ ನನ್ನದು ಕೂಡ ಕಾಫಿ ಎಲ್ಲ ಆಯಿತು. ಈಗ ನಮ್ಮ ಮನೆಯವ್ರಿಗೆ ಅವರು ಚಪಾತಿ ತಿನ್ನಲ್ಲ, ನಾನು ಅವ್ರಿಗೆ ರೊಟ್ಟಿ ಏನಾದರೂ ಮಾಡಿಕೊಡ್ಬೇಕು. ಸೊ ಈಗ ಅವ್ರಿಗೆ ರೊಟ್ಟಿ ಮಾಡೋದಕ್ಕೆ ಅಂತ ನೀರಿಟ್ಟಿದ್ದೀನಿ. ಗೈಸ್ ನಾನು ರೊಟ್ಟಿನ ಯಾವಾಗಲೇ ಮಾಡಿದ್ರೂ ಒಂದು 2ರಿಂದ 3 ಥರದ್ದು ಹಿಟ್ಟನ್ನು ಬಳಸಿ ಮಾಡ್ತೀನಿ. ಇಲ್ಲ ಯಾವುದೂ ಇಲ್ಲ ಅಂದರೆ ಮನೇಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಕಾಮನ್ನಾಗಿ ಇದ್ದೇ ಇರುತ್ತೆ. ಅದನ್ನು ಮಿಕ್ಸ್ ಮಾಡಿ ಮಾಡ್ತೀನಿ, ಏಕೆಂದರೆ ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ರಾಗಿ ಹಿಟ್ಟು ನೋಡೇ ಇದ್ದೀರಾ ಏಕೆ ಎಷ್ಟು ತಂಪು, ಹಾಗೆ ಎಷ್ಟು ಹೆಲ್ತಿ ಕೂಡ ಹೌದು. ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ನಮ್ಮ ಕಲೆ ಇರುತ್ತೆ. ನಾವೆಲ್ಲ ಹಿಂದಿನ ಪದ್ಧತಿ ಏನಿತ್ತು ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಅದೇ ಆರೋಗ್ಯನ ಈಗಲೂ ಕೂಡ ಮೇಂಟೈನ್ ಮಾಡ್ಬೋದು. ಆದಷ್ಟು ಸಾಮಾನ್ಯವಾಗಿ ಎಷ್ಟೋ ಜನ ಇವಾಗ ಅದನ್ನೇ ಕೂಡ ಪಾಲಿಸ್ತಾ ಬರ್ತಿದ್ದಾರೆ. ರಾಗಿ ಅಂಬಲಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ರಾಗಿ ಮುದ್ದೆ ಆಗಿರ್ಬೋದು, ಎಷ್ಟೋ ಮನೇಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ. ಗೊತ್ತಿಲ್ಲದಿರೋರಿಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಇದನ್ನು ಬಳಸಿ, ಇದು ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ನಮ್ಮನೆಯವರು ಕೂಡ ಟಿಫನ್ ಕೊಟ್ಟೆ ಗೈಸ್. ನಾನು ಆದಷ್ಟು ಟಿಫನ್ ಆದ ತಕ್ಷಣವೇ ಕಿಚನ್ನ ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಆಲ್ಮೋಸ್ಟ್ ಆಲು ರೊಟ್ಟಿ ಎಲ್ಲ ಮಾಡಿದ್ರೆ ಕಿಚನ್ ಗಲೀಜು ಆಗಿಬಿಟ್ಟಿರುತ್ತೆ. ಸೊ ನಾನು ಕಿಚನ್ ಕ್ಲೀನ್ ಮಾಡಿಕೊಂಡೆ ನಾನು ಮುಂದಿನ ಕೆಲಸನ ಶುರು ಮಾಡೋದು. ಹಾಗೆ ನಮಗೆ ಜಮೀನ್ ಹತ್ರ ಕೆಲಸ ಕೂಡ ಇರುತ್ತೆ. ನಾನು ಮನೇಲೇ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡ್ರೆ ನಾನು ತೋಟಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ಗೈಸ್ ನನಗೂ ಕೂಡ ಇನ್ನು ಟಿಫನ್ ಮಾಡಿ ನಾನು ಮುಂದಿನ ಕೆಲಸ ಮಾಡಿಟ್ಟು ನಾನು ತೋಟಕ್ಕೆ ಹೋಗಬೇಕು. ಗೈಸ್ ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಸಬ್ಸ್ಕ್ರೈಬು ನಮ್ಮ ಫಾಲೋವರ್ಸಿಂದ ಹಿಡಿದು ನಮಗೆ ವ್ಯೂವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಹಾಗೆ ನಿಮ್ಮ ಒಂದು ಲೈಕು ಕಮೆಂಟು ನಮಗೆ ಮುಂದಿನ ಒಂದು ವಿಡಿಯೋಕ್ಕೆ ಬುನಾದಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.